ಐಟಿ ದಾಳಿ, ರಜನಿ ಕೈವಾಡ, ಚೆನ್ನೈ ಟು ಡೆಲ್ಲಿ ವಯಾ ಮಂಡ್ಯ. ಇದು ಐಟಿ ದಾಳಿ 2.0. ರಾಜ್ಯದಲ್ಲಿ ಐಟಿ ದಾಳಿ ಮಾಡಿಸಿದ್ದು ಯಾರು? ಜೆಡಿಎಸ್ ನಾಯಕರ ಗಂಭೀರ ಆರೋಪ ಆದ್ರೂ ಏನು? ಐಟಿ ದಾಳಿಗೂ ಸೂಪರ್ ಸ್ಟಾರ್ಗೂ ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ರಾಜ್ಯದಲ್ಲಿ ಐಟಿ ದಾಳಿ ಮಾಡಿಸಿದ್ದು ಯಾರು ಅನ್ನುವ ಪ್ರಶ್ನೆಗೆ ಜೆಡಿಎಸ್ ನಾಯಕರು ಸಾಕಷ್ಟು ಉತ್ತರಗಳನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಚಿವ ಪುಟ್ಟರಾಜು. ಮೋದಿ ಮೇಲೆ ಒತ್ತಡವನ್ನ ಹಾಕಿ ರೇಡ್ ಮಾಡಿಸಿದ್ರಂತೆ. ಇಲ್ಲಿ ಪುಟ್ಟರಾಜು ಅವರು ಮಾಡ್ತಾ ಇರುವಂತ ಆರೋಪ ಇದು. ರಜನಿಕಾಂತ್ಗೆ ಸುಮಲತಾ ಒತ್ತಡವನ್ನ ಹಾಕಿದ್ರಂತೆ. ಇದೇ ಕಾರಣಕ್ಕೆ ಮೋದಿ ಜೊತೆ ರಜನಿ ಮಾತನಾಡಿದ್ರಂತೆ. ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪುಟ್ಟರಾಜು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ದಾಳಿಯ ಹಿಂದೆ ರಜನಿಕಾಂತ್ ಅವರಿದ್ದಾರೆ. ಸುಮಲತಾ ಅಂಬರೀಶ್ ಅವರು ರಜನಿಕಾಂತ್ ಅವರ ಜೊತೆ ಮಾತನಾಡಿ, ರಜನಿಕಾಂತ್ ಅವರು ಮೋದಿ ಅವರ ಜೊತೆ ಮಾತನಾಡಿ ಈ ಒಂದು ಐಟಿ ರೇಡ್ ಆಗಿದೆ ಅಂತ. ಸುಮಾಗೆ ದಾಳಿ ಮುನ್ಸೂಚನೆ ಮೊದಲೇ ಇತ್ತಂತೆ. ಸಿಎಂಗೂ ಮೊದಲೇ ಈ ಒಂದು ಮುನ್ಸೂಚನೆ ಇತ್ತಂತೆ, ಸುಮಾಗಿತ್ತಂತೆ. ಇದಕ್ಕೆ ಸಾಕ್ಷಿಯಾಗಿ ಆಡಿಯೋ ಅಂತ ಈಗ ಸಚಿವ ಪುಟ್ಟರಾಜು ಹೇಳಿರುವಂತದ್ದು. ಸುಮಾಗೆ ದಾಳಿಯ ಮುನ್ಸೂಚನೆ ಮೊದಲೇ ಇತ್ತಂತೆ. ಸಿಎಂಗೂ ಮೊದಲೇ ಮುನ್ಸೂಚನೆ ಸುಮಲತಾ ಅಂಬರೀಶ್ ಅವರಿಗೆ ಇತ್ತಂತೆ ಅಂತ ಪುಟ್ಟರಾಜು ಅವರು ಹೇಳಿರುವಂತದ್ದು. ಇದಕ್ಕೆ ಸಾಕ್ಷಿಯಾಗಿ ಆಡಿಯೋ ಇದೆ ಅಂತ ಸಚಿವ ಪುಟ್ಟರಾಜು ಹೇಳಿಕೆಯನ್ನ ನೀಡಿದ್ದಾರೆ. ಮಾವಿನಕೆರೆ ಪ್ರಚಾರದ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಸುಳಿವನ್ನ ನೀಡಿದ್ರಂತೆ. ಭ್ರಷ್ಟರು ಹೇಗೆ ಸಿಕ್ಕಿ ಬೀಳ್ತಾರೆ ನೋಡ್ತಾರಿ ಅಂತ ಹೇಳಿದ್ರಂತೆ. ಇದಾದ ಕೆಲ ದಿನಗಳಲ್ಲೇ ದಾಳಿ ಆಗಿದೆ ಅಂತ ಸಚಿವ ಪುಟ್ಟರಾಜು ಈಗ ಹೇಳಿಕೆಯನ್ನ ನೀಡಿರುವಂತದ್ದು. ನಾವು ಅಷ್ಟೆಲ್ಲ ಪ್ರಭಾವಿಗಳಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಪ್ರಭಾವಿ ಆಗಿದ್ರೆ ಯಶ್ ಮತ್ತು ರಾಕ್ಲೈನ್ ಮೇಲಿನ ದಾಳಿಯನ್ನೇ ನಾನು ತಡೀತಾ ಇದ್ದೆ. ಸಚಿವ ಪುಟ್ಟರಾಜುಗೆ ಟಾಂಗನ ಕೂಡ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್. ಒಂದ್ ಕಡೆ ಪುಟ್ಟರಾಜು ಅವರು ಸುಮಲತಾ ಅಂಬರೀಶ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಸುಮಲತಾ ಅಂಬರೀಶ್ ಅವರೇ ಈ ಒಂದು ದಾಳಿಯನ್ನ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರೆ, ಸುಮಲತಾ ಅಂಬರೀಶ್ ಅವರು ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪುಟ್ಟರಾಜು ಅವರು ಏನ್ ಮಾತನಾಡಿದ್ರು, ಇದಕ್ಕೆ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತ ನೋಡು. ಕುಮಾರಸ್ವಾಮಿಜಿಯವರು ನಿಮ್ಮ ಮುಂದೆ ಸಮ್ಮುಖದಲ್ಲಿ ಸಂಜೆ ಹೇಳ್ತಾರೆ. ಇದು ಮಧ್ಯಾಹ್ನ 12:30 ಗಂಟೆನಲ್ಲೇ ಮಾವನಕೆರೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅನೌನ್ಸ್ ಮಾಡ್ತಾರೆ. ನಾಳೆ ಬೆಳಗ್ಗೆ ನೋಡಿ ಯಾರು ಬಂಡವಾಳ ತೋರಿಸ್ತೀವಿ ಅನ್ನೋಷ್ಟು ಮಟ್ಟಿಗೆ. ಇವತ್ತು ನಿಮ್ದು ಯಾವುದೋ ಟಿ ವಿಲಿ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ರಜನಿಕಾಂತ್ ಅವ್ರಿಗೆ ಫೋನ್ ಮಾಡಿ, ರಜನಿಕಾಂತ್ ಅವರು ಮೋದಿ ಶಾ ಅವ್ರಿಗೆ ಫೋನ್ ಮಾಡಿ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಸಾರ ಆಗ್ತಾ ಇತ್ತು. ಈಗ ಇಷ್ಟರ ಪೊಟ್ಟಿಗೆ ಬೆಂಬಲಿತ ಅಭ್ಯರ್ಥಿ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಬಿಜೆಪಿ ನಾಯಕರು ಇವ್ರ ಯೋಗ್ಯತೆಗೆ ಒಂದು ಕ್ಯಾಂಡಿಡೇಟ್ ಹಾಕೋ ಯೋಗ್ಯತೆ ಇಲ್ಲ. ಪಾಪ ಯಾರ್ದೋ ಹೆಸರನ್ನು ಮುಂದಿಟ್ಕೊಂಡು ತಂದಿಟ್ಕೊಂಡು ಏನೋ ರಾಜಕಾರಣ ಮಾಡ್ಬೋದು ಅಂತ ಬಂದಿದ್ದಾರೆ. ರಜನಿಕಾಂತ್ ಅವರು ಸೇರ್ಕೊಂಡಿದ್ದಾರೆ. ಅಲ್ಲ, ನಮ್ಗೆ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಳ್ಕೊಟ್ಟಿದ್ದೆ ಸಂತೋಷ ಆಯ್ತು. ಅಂದ್ರೆ ನಿಮ್ಗೆ ಎಲ್ಲರಿಗಿಂತ ಮುಂಚೆ ನಿಮ್ಗೆ ಐಟಿ ರೇಟ್ ಆಗೋ ವಿಚಾರ ಗೊತ್ತು? ಹೌದಪ್ಪ, ನನಗೆ ಎಲ್ಲಾನು ನನಗೆ ಗೊತ್ತು. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ರೇಡ್ ಮಾಡಿಸ್ತಿದ್ದೀನಿ. ಹಾಗಿದ್ರೆ ಮೊನ್ನೆ ರಾಕ್ಲೈನ್ ವೆಂಕಟೇಶ್ ಯಶ್ ಮನೇಲೂ ರೇಡ್ ಆಗಿತ್ತು. ಅದನ್ನ ಯಾಕೆ ನಾನು ತಡೆದಿಲ್ಲ ಅಂತ ಈಗ ನನಗೆ ಬೇಜಾರಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಸುಮಲತಾ ಅಂಬರೀಶ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಐಟಿ ರೇಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಹೆಸರಿನ ಜೊತೆಗೆ ರಜನಿಕಾಂತ್ ಅವರ ಹೆಸರನ್ನ ಕೂಡ ತಳ್ಕಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ಸಿಂಪತಿಗಿಟ್ಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಏನು ಮೊನ್ನೆ ದಿನ ರಾಜ್ಯದಲ್ಲಿ ನಡೆದಂತ ಐಟಿ ದಾಳಿಯ ವಿಚಾರದಲ್ಲಿ ಇದೀಗ ದಕ್ಷಿಣ ಚಿತ್ರರಂಗದ ಖ್ಯಾತ ನಟರಾದಂತ ರಜನಿಕಾಂತ್ ಹೆಸರನ್ನು ಕೂಡ ತೊಳ್ಕಾಗ್ತಿರುವಂತಹ ರಾಜಕೀಯ ಪ್ರಯತ್ನಗಳು ಕೂಡ ನಡೀತಾ ಇದೆ. ಏನು ನಿನ್ನೆ ದಿನ ಐಟಿ ರೈಡ್ ಆದ ಬಳಿಕ ಪುಟ್ಟರಾಜರವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಮ್ಮ ಮನೆಯ ಮೇಲೆ ನಡೆದಂತ ದಾಳಿಯ ಹಿಂದೆ ಸುಮಲತಾ ಹಾಗೂ ದಕ್ಷಿಣ ಚಿತ್ರರಂಗದ ಖ್ಯಾತ ನಟರಾದಂತಹ ರಜನಿಕಾಂತ್ ಕೈವಾಡ ಇದೆ. ಸುಮಲತಾ ಅವರು ರಜನಿಕಾಂತ್ಗೆ ಫೋನ್ ಮಾಡ್ತಾರೆ. ರಜನಿಕಾಂತ್ ಇಂದ ಮೋದಿ ಅವರಿಗೆ ಫೋನ್ ಹೋಗಿ ನಂತರ ಎಲ್ಲಾ ಕಡೆ ಐಟಿ ರೈಡ್ ಆಗುತ್ತೆ. ಯಾಕೆಂದ್ರೆ ಇದೆಲ್ಲವೂ
ಕೂಡ ಒಂದು ರಾಜಕೀಯ ಪಿತೂರಿಯ ಸಂಚಿನಲ್ಲಿ ನಡೆಸಿರುವಂತದ್ದು. ನಮಗಿಂತ ಏನು ದಾಳಿ ನಡೆಯುವ ಸೂಚನೆ ನಮಗಿಂತ ಮೊದಲೇ ಏನು ಸುಮಲತಾ ಅವರಿಗೆ ಸಿಕ್ಕಿತ್ತು. ಹಾಗಾಗಿನೇ ಸುಮಲತಾ ಅವರು ಏನು ಆ ದಾಳಿ ನಡೆಯುವ ಹಿಂದಿನ ದಿನ KR ಪೇಟೆ ಮಾವಿನಕೆರೆ ಪ್ರಚಾರದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಭ್ರಷ್ಟರು ಹೇಗೆ ಸಿಕ್ಕಿಕೊಳ್ತಾರೆ, ಐಟಿ ಸಾವಿರಾರು ಕೋಟಿಯನ್ನು ಮಾಡಿಕೊಂಡಿರುವಂತ ಎಲ್ಲರೂ ಕೂಡ ನಾಳೆ ಐಟಿ ರೇಡಿಯಲ್ಲಿ ಸಿಕ್ಕಿಬಿಟ್ಟರೆ ಒಂದು ಮಾತನ್ನ ಹೇಳ್ತಾರೆ. ಈಗಾಗಲೇ ಇದ್ರ ಹಿಂದೆ ಚಿತ್ರರಂಗದ ಕೈವಾಡ ಕೂಡ ಇರುವಂತಹ ಬಗ್ಗೆ ಕೂಡ ಮಾತನ್ನ ಹೇಳಿದ್ರು. ಆ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಐಟಿ ರೇಡ್ ದಾಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಚಿತ್ರರಂಗದ ನಟರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿನೇ ಮೋದಿ ಅವರು ಅವರ ಮಾತನ್ನ ಕೇಳಿ ನಮ್ಮ ಮೇಲೆ ದಾಳಿ ನಡೆಸ್ತಾರೆ ಅಂತ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ಇದೆಲ್ಲವನ್ನ ನಿರಾಕರಿಸಿರುವಂತ ಸುಮಲತಾ ಅವರು, ನನಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಆ ರೀತಿಯ ಶಕ್ತಿ ನನಗೇನಾದ್ರು ಇದ್ದಿದ್ರೆ ನಾನು ಚಿತ್ರನಟರ ಮೇಲೆ ನಡೆದಂತ ಐಟಿ ದಾಳಿಯನ್ನ ತಡೆಯಬಹುದಿತ್ತು. ರಾಕ್ಲೈನ್ ವೆಂಕಟೇಶ್ ಹಾಗೂ ಇನ್ನಿತರ ಚಿತ್ರನಟರ ಮೇಲೆ ನಡೆದ ಐಟಿ ದಾಳಿ ನಡೆದಾಗ ನಾನು ಆ ದಾಳಿಯನ್ನ ತಡೆಯಬಹುದಿತ್ತು. ಆದ್ರೆ ಇವೆಲ್ಲಕ್ಕೂ ಕೂಡ ಇದು ರಾಜಕೀಯವಾಗಿ ಪ್ರೇರಿತ ಮಾಡಿ ನನ್ನ ಮೇಲೆ ಗೂಬೆಯನ್ನು ಕೂರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಮೂಲಕ ಒಂದು ತಿರುಗೇಟನ್ನು ಕೊಟ್ಟಿರುವಂತದ್ದು ಪೃಥ್ವಿರಾಜ್. ಎಸ್ ರಾಘವೇಂದ್ರ, ಇದೇ ಒಂದು ಐಟಿ ದಾಳಿಯ ವಿಚಾರವನ್ನೇ ಇಟ್ಕೊಂಡು JDS ಅಲ್ಲಿ ಯಾವ ರೀತಿಯಾಗಿ ಸಿಂಪತ್ತಿ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನ, ಏನ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈ ಒಂದು ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ಪೃಥ್ವಿರಾಜ್, ಏನು ಮೊನ್ನೆ ದಿನ ದಾಳಿ ನಡೀತು ಐಟಿ ದಾಳಿ. ಆ ಐಟಿ ದಾಳಿಯನ್ನು ಇದೀಗ ರಾಜಕೀಯವಾಗಿ ಬಳಸಿಕೊಳ್ಳಲು ಈಗ JDS ಪಕ್ಷ ಒಂದು ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕೂಡ ಏನು ಮಂಡ್ಯ ಕ್ಷೇತ್ರ ರಣಕಣದಲ್ಲಿ CM ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದನ್ನ ತಡೆದು ಆ ಮೂಲಕ ಆ ಒಂದು ಸಿಂಪತಿಯನ್ನು ಜನರಲ್ಲಿ ಬೆಳೆಸಿಕೊಂಡು ಏನು ಪ್ರತಿಸ್ಪರ್ಧಿಯಾಗಿರೋ ಸುಮಲತಾ ಇದ್ದಾರೆ. ಸುಮಲತಾ ಅವರ ಮೇಲೆ ಈ ಒಂದು ಎಲ್ಲಾ ಆರೋಪಗಳನ್ನು ಕೂರಿಸುವ ಮೂಲಕ ಸುಮಲತಾ ಅವರೇ ಒಂದು ಐಟಿ ದಾಳಿ ಹಿಂದಿನ ಒಂದು ಕಾರಣ ಕೈಯನ್ನು ರೀತಿಯಲ್ಲಿ ಬಿಂಬಿಸುವ ಮೂಲಕ ಇದನ್ನ ಸಿಂಪತಿ ಪಡೆದುಕೊಳ್ಳಿಕ್ಕೆ JDS ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಸಂಚು ಮಾಡಿಕೊಟ್ಟಿದೆ. ಆ ಮೂಲಕನೇ ಈಗ ಏನು ದಕ್ಷಿಣ ರಂಗದ ಖ್ಯಾತ ಚಿತ್ರನಟ ರಜನಿಕಾಂತ್ ಹಾಗೂ ಏನೀಗ ಪಕ್ಷೇತರ ಅಭ್ಯರ್ಥಿಯಾಗಿರೋ ಸುಮಲತಾ ಅವರನ್ನ ಎಳೆದು ತಂದಿರುವಂತದ್ದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಗ ಸ್ವಾಯತ್ತ ಸಂಸ್ಥೆಯಾದ ಐಟಿಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಆ ಮೂಲಕ ಏನ್ ಚಿತ್ರನಟ ರಜನಿಕಾಂತ್ ಹಾಗೂ ಪಕ್ಷೇತರ ಅಭ್ಯರ್ಥಿಯಾದಂತಹ ಸುಮಲತಾ ಮೇಲೆ ಒಂದು ಗೂಬೆಯನ್ನು ಕೂರಿಸುವ ಕೆಲಸವನ್ನು ಮಾಡುವ ಮೂಲಕ ಮಂಡ್ಯ ಜಿಲ್ಲೆ ಜನರಲ್ಲಿ ಎಲ್ಲೋ ಒಂದು ಕಡೆ ಈಗ ಮತ್ತೆ ಒಂದು ಆ ರೀತಿಯ ಭಾವನೆಯನ್ನು ಕೂರಿಸಿ ಅಂದ್ರೆ ಪಕ್ಷೇತರ ರಾಘವೇಂದ್ರ, ಇಷ್ಟು ದಿನ ಅಂಬರೀಶ್ ಅವರ ಸಾವಿನ ವಿಚಾರವನ್ನ ಇಟ್ಕೊಂಡು ಕೆಸರು ಚಾಟ ನಡೀತಾ ಇತ್ತು. ಈಗ ಐಟಿ ವಿಚಾರ ಈಗ ಮಂಡ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಖಂಡಿತವಾಗಿ ಪೃಥ್ವಿರಾಜ್, ಈಗ ಇದುವರೆಗೂ ಕೂಡ ಏನು ಸಾವಿನ ರಾಜಕಾರಣ ಅಂಬರೀಶ್ ಅವರ ಸಾವಿನ ತಗೊಬಂದು ರಾಜಕಾರಣದಲ್ಲಿ ಹೆಸರನ್ನ ತಪ್ಪಿದಂತ JDS ಇದೀಗ ಅದನ್ನ ಬಿಟ್ಟು ಈಗ ಐಟಿ ದಾಳಿಯನ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಳ್ಳುವ ಮೂಲಕ ಏನು ಪಕ್ಷೇತರ ಅಭ್ಯರ್ಥಿಯ ಒಂದು ಮನಸ್ಥೈರ್ಯ ಕುಗ್ಗಿಸಬೇಕು ಮತ್ತೆ ಮಂಡ್ಯ ಜನರಲ್ಲಿ ಪಕ್ಷೇತರ ಅಭ್ಯರ್ಥಿ ಈ ಒಂದು ದಾಳಿಯನ್ನ ಮಾಡಿಸೋದು ಏನೋ ಒಂದು ಬಿಂಬಿಸುವ ಮೂಲಕ ಇದೀಗ ಒಂದು ತನ್ನ ಅಸ್ತ್ರವನ್ನು ಬಳಕೆ ಮಾಡ್ಕೊಂಡು ಹೋಗ್ತಿರೋದು ನಿಜಕ್ಕೂ ಕೂಡ ಮಂಡ್ಯದ ಒಂದು ರಾಜಕೀಯದಲ್ಲಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ತಿದೆ. ಅದರಲ್ಲೂ ಕೂಡ ಸುಮಲತಾಗೆ ಬೆಂಬಲಿಸುವಂತ ಜನರಲ್ಲಿ ಈ ರೀತಿಯಾಗಿ ಗೊಂದಲ ಸೃಷ್ಟಿಸುವ ಮೂಲಕ ಸುಮಲತಾ ಅವರನ್ನೇ ಕಳ್ಳನಾಯಕನಾಗಿ ಮಾಡುವ ಒಂದು ಯತ್ನಗಳು ಕೂಡ ನಡೀತಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.